ಎಲ್ಲರೂ ಹೇಗಿದ್ರು ಕೆಲವರು ಸಖತ್ತಾಗಿದ್ರು ಅಂತ ಅಂದ್ಕೊಂಡಿದ್ದೀನಿ. ಇವಾಗ 11 ಗಂಟೆ ಹಾಕಿ ನಾಯಿಗಳು ಕೂಡ ಬೀಳ್ತಾ ಇದ್ದಾವೆ, ತಳಕೊಂಡು ಬಿಡ್ತಾ ಇಲ್ಲ. ನಾನು ಯಾವಾಗ ಮಾತಾಡ್ಬೇಕು ಅಂತ ಅಂದ್ಕೊತೀನಿ ಅವಾಗ ನಾಯಿಗಳರ ಬುಗುಳ್ತಿರ್ತವೆ, ಇಲ್ಲ ಇನ್ನೊಂದು ಏನಾರ ಇರ್ತದೆ, ಮತ್ತೊಂದು ಏನಾರ ಇರ್ತದೆ. ತಲೆ ಕೆಟ್ಟೋಗ್ಬಿಡ್ತೈತಿ. ಬಟ್ ಐ ಡೋಂಟ್ ಕೇರ್. ಹಚ್ಚ ಈಗ ನಾನು ಹೇಳಕ್ಕೆ ಹೊರಟಿರೋ ಮಾತು ಏನಿದೆ, ಇವಾಗ ಸೆಲೆಬ್ರಿಟಿಗಳ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದೇ ಆಗೋಯ್ತು. ತಪ್ಪು ಮಾಡದೇ ಇರೋರು ಯಾರಿದಾರೆ ಸ್ವಾಮಿ? ಹೋಗಲಿ, ಪ್ರಪಂಚದೊಳಗೆ ಯಾರು ಸಾಚಾ ಇದ್ದಾರೆ ಹೇಳು? ಇಂಥವನು ಸಾಚಾ ಇದ್ದಾನೆ ಅಂತ ಹೇಳ್ಬಿಟ್ಟು ನನ್ನಿಂದ ಹಿಡ್ಕೊಂಡು ಇಂಥವ್ರು ಸಾಚಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ದೊಡ್ಡ ನಮಸ್ಕಾರ ಹಾಕ್ಬಿಡ್ತೀನಿ. ತಪ್ಪು ಮಾಡಿದವರು ಯಾರಿದ್ದಾರೆ? ಕೊಲೆ ಮಾಡೋರಿಲ್ವಾ? ರೇಪ್ ಮಾಡಿದವ್ರಿಲ್ವಾ? ಸುಲಿಗೆ ಮಾಡೋರಿಲ್ವಾ? ಎಲ್ಲರೂ ಒಂದಲ್ಲ ಅಂತ ರೀತಿ ತಪ್ಪು ಮಾಡೋರೆ. ಮತ್ತು ಅದನ್ನೇ ಯಾಕೆ ರಬ್ಬರ್ ಥರ ಎಳೆದ್ವಿ. ಮೀಡಿಯಾದವರು ಮೀಡಿಯಾದವರಿಗೆ KRP ಬೇಕಷ್ಟೇ. ಅದಕ್ಕೋಸ್ಕರ ಈ ರೀತಿ ಜಗ್ತಾರೆ, ರಬ್ಬರ್ ಜಗ್ಗದಂಗೆ ಜಗ್ತಾರೆ. ದರ್ಶನ್ ಕಾರ್ಯಕ್ರಮ ಬೇರೆ ಬೇರೆ ವಿಚಾರಗಳದಾವು ದೇಶದೊಳಗೆ. ಎಷ್ಟೋ ಜನ ಹಸುವಿಂದ ಸಾಯ್ತಿದ್ದಾರೆ, ಎಷ್ಟೋ ಜನಕ್ಕೆ ತಿನ್ನಕ್ಕೆ ಅನ್ನ ಇಲ್ಲ. ದೇಶದೊಳಗೆ ಎಲ್ಲ ಬಿಟ್ಟುಕೊಟ್ಟು ಎಷ್ಟೋ ಜನ ಸಾಧನೆ ಮಾಡಿದವ್ರು ಇದ್ದಾರೆ. ಇಂಥವ್ರೆಲ್ಲ ಬಿಟ್ಕೊಟ್ಟು ಬೆಳಗ್ಗೆದ್ದ ಸಾಯಂಕಾಲವರೆಗೆ ದರ್ಶನ್ ಸ್ವಲ್ಪ ಅವ್ರಿಗೆ ಉಸಿರಾಡೋಕ್ಕಾರ ಅವಕಾಶ ಮಾಡಿಕೊಡ್ರಿ. ಪಾಪ ಔಷಧ ತೊಗೊಳ್ತೀನಿ ಅಂತ ಇದ್ದಾರೆ ದರ್ಶನ್ ಅವರು. ಅದಕ್ಕಾದ್ರೆ ಬಿಟ್ಟುಬಿಡ್ರಿ. ಅವ್ರ ಫ್ಯಾಮಿಲಿ ಅವ್ರದ್ದು ನೋಡ್ಕೊಂಡು ಹೋಗ್ತಾರೆ, ಕೋರ್ಟ್ ಒಳಗೆ ವಾದ ಮಾಡ್ಕೊಂಡು ಹೋಗ್ತಾರೆ. ಅದ್ರ ಮೇಲೆ ನಮಸ್ಕಾರ.